ತಾಲೂಕು ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಇದುವರೆಗೂ ವಜಾ ಮಾಡದ ತಾಲೂಕು ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಂಧಿಸಿ 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 ಮಂಗಲದಲ್ಲಿ ತಮಟೆ ಚಳುವಳಿ, ನಕಲಿ ವಿಎಗಳ ವಜಾಗೆ ಆಗ್ರಹ, ಕರ್ನಾಟಕ ಸಂವಿಧಾನ ಸೇನೆ ಪ್ರತಿಭಟನೆ. ನಾಗಮಂಗಲದಲ್ಲಿ ನಕಲಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ವಿನೂತನ ಪ್ರತಿಭಟನೆ ನಡೆದಿದೆ. ಜಿಲ್ಲಾಧಿಕಾರಿಗಳ ದೋಷಾರೋಪ ಪಟ್ಟಿಯಲ್ಲಿರುವ ನಕಲಿ ಅಂಗವಿಕಲ ಪ್ರಮಾಣ ಪತ್ರದಲ್ಲಿ ಕೆಲಸ ಮಾಡುತ್ತಿರುವ ವಿಎಗಳ ವಿರುದ್ಧ ಕರ್ನಾಟಕ ಸಂವಿಧಾನ ಸೇನೆ ತಮಟೆ ಚಳುವಳಿ ಮಾಡಿದೆ. ಈ ಕುರಿತು ಒಂದು ವರದಿ ನೋಡೋಣ. ನಾಗಮಂಗಲ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಈ ತಮಟೆ ಚಳುವಳಿ ನಡೆದಿದ್ದು, ಕರ್ನಾಟಕ ಸಂವಿಧಾನ ಸೇನೆ ವತಿಯಿಂದ ಈ ಪ್ರತಿಭಟನೆ ನಡೆದಿದೆ. ಜಿಲ್ಲಾಧಿಕಾರಿಗಳ ದೋಷಾರೋಪ ಪಟ್ಟಿಯ ಪ್ರಕಾರ ನಾಗಮಂಗಲ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ನಕಲಿ ಅಂಗವಿಕಲ ಪ್ರಮಾಣ ಪತ್ರದಡಿಯಲ್ಲಿ ಗಣೇಶ್, ಪ್ರದೀಪ್, ರಘು, ಸಿದ್ದಪ್ಪ, ಲೋಹಿತ್ ಸೇರಿದಂತೆ ಹಲವರು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಇವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸುವಂತೆ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಹೆಚ್ಚನ್ನು ಆಗ್ರಹಿಸಿದ್ದಾರೆ. ಅಲ್ಲದೆ ನಕಲಿ ಪ್ರಮಾಣ ಪತ್ರ ನೀಡಿರುವ ವೈದ್ಯರ ಮೇಲೂ ತನಿಖೆಗೆ ಆಗ್ರಹಿಸಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ಎಚ್ ಎನ್ ನರಸಿಂಹಮೂರ್ತಿ, ಇವರು ನಿಜವಾಗಿ ಕಾನೂನು ರೀತಿ ಕೆಲಸ ಪಡೆದವರಲ್ಲ, ಕೂಡಲೇ ತನಿಖೆಗೆ ಒಳಪಡಿಸಿ ವಜಾಗೊಳಿಸಬೇಕೆಂದು ತಿಳಿಸಿದರು. ನಕಲಿ ವಿಶೇಷ ಚೇತನರು ಸೇರ್ಕೊಂಡು ನಿಜವಾದಂಥ ಅಂಗವಿಕಲರಿಗೆ ದ್ರೋಹ ಮಾಡಿದ್ದಾರೆ ಅಂತೇಳಿ ಇವತ್ತು ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಯಾಕೆ ಶುರುವಾಯಿತು ಅಂತಂದರೆ, ಇಲ್ಲಿ ಒಂದು 6 ತಿಂಗಳ ಹಿಂದೆ 1000 ಎಕರೆಗಿಂತ ಹೆಚ್ಚು ಲ್ಯಾಂಡ್ ಗ್ರಾಬ್ ಆಗಿದೆ ಅಂತೇಳಿ ಲೋಕಾಯುಕ್ತ ರೈಡ್ ಆಗಿತ್ತು. ಆ ರೈಡಲ್ಲಿ ಹೆಚ್ಚು ಈ ಜಮೀನನ್ನು ಅಕ್ರಮವಾಗಿ, ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿದ್ದಕ್ಕೆ ಮೂಲ ಕಾರಣಗಳು ಇವರು ಏನು ನಕಲಿ ವಿಎಗಳು. ಒಬ್ಬ ಗಣೇಶ ಬೆಳ್ಳೂರು ಹೋಬಳಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಕಸಬಾ ಹೋಬಳಿನಲ್ಲಿ ಪ್ರದೀಪ ಕೆಲಸ ಮಾಡ್ತಾರೆ. ಇವರ ಸರ್ಕಲ್ನಲ್ಲಿ ಅತಿ ಹೆಚ್ಚು ಜಮೀನುಗಳು, ಸರ್ಕಾರಿ ಜಮೀನುಗಳು ಗ್ರ್ಯಾಬ್ ಆಗಿದೆ. ಇದಕ್ಕೆ ನಾವು ಮೂಲ ಹುಡುಕ್ತಾ ಹೋದಾಗ ಇವರು ಏನಾಗಿದೆ, ಈ ನಕಲಿ ವಿಎಗಳದ್ದು ಒಂದು 7-8 ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ, ಇವ್ರನ್ನ ಡಿಸ್ಮಿಸ್ ಮಾಡ್ತದೆ ಸರ್ಕಾರ, ಜಿಲ್ಲಾಡಳಿತ ಡಿಸ್ಮಿಸ್ ಮಾಡುತ್ತೆ ಅಂತ ಹೇಳಿ ಗೊತ್ತಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಹೆಚ್ಚೆಚ್ಚು ದುಡ್ಡು ಮಾಡ್ಕೊಬಿಡೋಣ ಅಂತ ಹೇಳಿ ಯಾರೋ ಜಮೀನು ಆಸೆಗೆ ಬಿದ್ದು ಜನರು ನಮಗೆ ಜಮೀನು ಸಿಗುತ್ತೆ 2 ಎಕರೆ, 4 ಎಕರೆ, 6 ಎಕರೆ, 10 ಎಕರೆ ಇದಕ್ಕೆಲ್ಲ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಯಾರ ಹತ್ರ ಇದೆ ಅಂತಂದರೆ, ತಹಸೀಲ್ದಾರ್ಗೆ ಹೋಗಿದೆಯೋ ಗೊತ್ತಿಲ್ಲ, ಅವನು ಟ್ರಾನ್ಸ್ಫರ್ ಆಗಿದ್ದಾನೆ, ಹಳೆ ತಹಸೀಲ್ದಾರು, ಅವನಿಗೂ ಕೂಡ FIR ಆಗಬೇಕಾಯ್ತು, ಆಗಿಲ್ಲ. ಆದರೆ ಹೆಚ್ಚು ದುಡ್ಡು ಈ ಗಣೇಶ ಅನ್ನೋ ವಿಎ ಮತ್ತು ವಿಎ ಪ್ರದೀಪ್ ಇವರು ಜಮೀನ ನಿಮಗೆ ಖಾತೆ ಮಾಡಿಸ್ಕೊಡ್ತೀವಿ ಅಂತೇಳಿ ದುಡ್ಡನ್ನ ವಸೂಲಿ ಮಾಡಿ ಅಮಾಯಕ ಜನರ ಹತ್ರ ಖಾತೆ ಮಾಡಿಸ್ತೀವಿ ಅಂತೇಳಿ ದುಡ್ಡನ್ನ ತಗೊಂಡಿದ್ದಾರೆ. ಈಗ ಲೋಕಾಯುಕ್ತ ರೈಡ್ ಆದಮೇಲೆ LND ಸೆಕ್ಷನ್ನು ಬಂದಾಗಿದೆ. ಹಂಗೂ ಕೂಡ ಬೆಳ್ಳೂರು ಹೋಬಳಿನಲ್ಲಿ ಗಣೇಶ್ ಅನ್ನೋ ವ್ಯಕ್ತಿ ಏನು ನಕಲಿ ವಿಎ ಸರ್ಟಿಫಿಕೇಟ್ ಇದೆಯಲ್ಲ, ಅವನು ದುಡ್ಡನ್ನ ಇಸ್ಕೊಂಡು ಖಾತೆ ಮಾಡ್ತಾ ಇದ್ದಾನೆ. ಇವರು ಕೋಟಿ ದುಡ್ಡು ಮಾಡಿದ್ದಾರೆ. ಈ ಪ್ರದೀಪ್ ಅನ್ನೋನಿಗೆ ಉಳ್ಕಟ್ಟಮ್ಮ ದೇವಸ್ಥಾನದಲ್ಲಿ ದುಡ್ಡನ್ನ ಮಿಸ್ಆಪರೇಷನ್ ಮಾಡಿದ್ದಾನೆ, ಮಿಸ್ಯೂಸ್ ಮಾಡಿದ್ದಾನೆ. ಆ ದುಡ್ಡು ಡಿನಾಮಿನೇಷನ್ ಇದೆಯಲ್ಲ ಅದನ್ನು ಬರೀತಾನೆ 2.5 ಲಕ್ಷ ಎತ್ಬಿಟ್ಟಿದ್ದಾನೆ ಅಂತೇಳಿ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ. ಇವನಿಗೆ ಕ್ರಮ ತಗೊಳ್ಳಿ ಅಂತ. ಆದರೂ ಕೂಡ ಈ ತಾಲೂಕು ಆಡಳಿತ ಅವನ ಮೇಲೆ ಕ್ರಮ ಆಗಿಲ್ಲ. ನಂತರ ದಾಖಲೆ ಇದೆ, ದಾಖಲೆನ ಯಾರು ಕೊಟ್ಟಿದ್ದಾರೆ? ಇದೇ ದಂಡಾಧಿಕಾರಿಗಳು ನನಗೆ ದಾಖಲೆ ಕೊಟ್ಟಿರೋದು. ಅವನ ಮೇಲೆ ನಕಲಿ ವಿಎ ಜೊತೆಗೆ ಮುಳುಕಟ್ಟಮ್ಮ ಟೆಂಪಲ್ನಲ್ಲಿ ಮಿಸ್ಆಪರೇಷನ್ ಮಾಡಿದ್ದಾನೆ. ದುಡ್ಡನ್ನ, ಜನರ ದುಡ್ಡದು, ಆ ದುಡ್ಡನ್ನ ಕದ್ದು ಬಿಟ್ಟಿದ್ದಾನೆ. ಈ ಕಳ್ಳನ ಅಲ್ಲೇ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ವರದಿ ಕೊಟ್ಟರುವೆ ತಹಸೀಲ್ದಾರ್ ಇದ್ದಾರೆ, ಎಲ್ಲಿನ ತಹಸೀಲ್ದಾರ್ ಇಲ್ವಾ, ಹೋಗಿದ್ದಾರೆ ಏನಕ್ಕೆ? ಇದು ಸ್ಥಿತಿ. ಈ ತಹಸೀಲ್ದಾರ್ಗಳಿಗೆ ನೋಡಿ, 1000 ಎಕರೆ ಜಮೀನು ಹೋದಾಗಲೇ ಇವರೆಲ್ಲರೂ ಯಾರ್ಯಾರನ್ನ ಪಾಯಿಂಟ್ ಔಟ್ ಮಾಡಿ ಇವ್ರನ್ನ ಬಂಧಿಸ್ಬೇಕಾಯ್ತು, ಆಗಿಲ್ಲ. ಹಿಂಗೂ ಆಯಕಟ್ಟಿನ ಜಾಗದಲ್ಲಿ ಇವ್ರನ್ನ ನಕಲಿ ವಿಎಗಳನ್ನ ಆಯಕಟ್ಟಿನ ಜಾಗದಲ್ಲಿ ಇರಿಸಿದ್ದಾರೆ ಅಂತಂದರೆ ಈ ತಹಸೀಲ್ದಾರ್ಗಳು, ಈ ಜಿಲ್ಲಾಡಳಿತ, ಇದರ ಉದ್ದೇಶ ನಿಮಗೆ ಸ್ಪಷ್ಟ. ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಾ ಇದೆ. ಈ ನಕಲಿ ವಿಎಗಳನ್ನ ಇಟ್ಕೋಬೇಕಾ? ಇವರಿಂದ ಜನರ ಸಾಮಾನ್ಯರ ಕೆಲಸ ಆಗುತ್ತಾ? ಇವರು ಒಳ್ಳೇದು ಮಾಡ್ತಾರೆ, ಇವರು ಅಯೋಗ್ಯರು. ಈ ಕಳ್ಳರು, ಈ ಸುಳ್ಳರು, ದಗಾಕೋರರು ಹೆಂಗೆ ಬಂದ್ರು ಇಲ್ಲಿಗೆ?
ಯಾಕೆ ತನಿಖೆ ಮಾಡಿಲ್ಲ, ಯಾಕೆ ಬಂಧಿಸಿಲ್ಲ, ಇನ್ನು ಯಾಕೆ FIR ಮಾಡಿಲ್ಲ ಇವ್ರ ಮೇಲೆ? ನೋಡಿ, ಏನು ಸಿವಿಲ್ ಆಗ್ತಿದೆ ಇವ್ರಿಗೆ, ಈ ಸರ್ಕಾರಿ ನೌಕರರ ಆಗ್ತಿದೆಯಲ್ಲ, ಆಕ್ಟ್ 1977 20 ಅಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಸಿವಿಲ್ ಆಗ್ತಿದೆ. ಆ 20 ಅಡಿ ಏನು ಕ್ರಮ ಕೈಗೊಳ್ಬೇಕು? ಇವ್ರು ತಪ್ಪು ಮಾಡಿದ್ದಾರೆ ಅಥವಾ ಸುಳ್ಳು ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂದರೆ ಇಮಿಡಿಯೇಟ್ FIR ಆಗಬೇಕು, ಇಮಿಡಿಯೇಟು ಬಂಧಿಸಬೇಕು, ತನಿಖೆಗೆ ಒಳಪಡಿಸಿ ಇವ್ರನ್ನ ವಜಾ ಮಾಡಬೇಕು. ಇವ್ರಿಗೆ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಸಂಬಳ ಕೊಟ್ಟಿದ್ದೀವಲ್ಲ, ಆ ಸಂಬಳನ ವಸೂಲಿ ಮಾಡಬೇಕು. 1 ಕೋಟಿ ಸಂಬಳ ಹೋಗಿದೆ ಇವ್ರಿಗೆ, ಇಲ್ಲಿವರೆಗೂ 1 ಕೋಟಿ ಸಂಬಳ ಹೋಗಿದೆ, ಅದನ್ನು ವಸೂಲಿ ಮಾಡಬೇಕು. ಆ ವಸೂಲಿ ಮಾಡೋವಂಥ ಕೆಲಸವನ್ನು ಇವರೇ ದೋಷಾರೋಪ ಪಟ್ಟಿ ಮಾಡಿದ್ದಾರೆ, ಇವರೇ ಪ್ರೂವ್ ಮಾಡಿದ್ದಾರೆ ಇವರು ನಕಲಿ ಅಂತ. ಆದರೂ ಕೂಡ ಇವ್ರನ್ನ ಇಟ್ಕೊಂಡಿದ್ದಾರೆ. ನೋಡಿ, ಗಣೇಶ್ ಅನ್ನೋ ಒಂದು ಹುಡುಗ ಇದ್ದಾನೆ, VA. ಅವ್ನ ಊರು ಯಾವುದು ಗೊತ್ತಾ? ಚಿತ್ರದುರ್ಗದ ತಾಳಿಕಟ್ಟೆ ಅಂತ. ಆ ತಾಳಿಕಟ್ಟೆನಲ್ಲಿ ದೊಡ್ಡ ಜಾಲ ಇದೆ, 350 ಜನ ನೌಕರರಿದ್ದಾರೆ ಈ ರಾಜ್ಯದಲ್ಲಿ, ವಿವಿಧ ಇಲಾಖೆ. ಅದು BDO ಆಗ್ಬೋದು, ಲೈನ್ಮನ್ ಆಗ್ಬೋದು, ಇನ್ನಿತರ ಇಲಾಖೆ, ಈ VAಗಳಿರ್ಬೋದು, ದೊಡ್ಡ ದೊಡ್ಡ ಆಫೀಸರ್ಗಳು, ಗ್ರೇಡ್ B ದರ್ಜೆಯ ನೌಕರರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಇವರೆಲ್ಲರೂ ಏನು ಗೊತ್ತಾ, 350 ಜನ ನಾನು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ, ಇನ್ನೂ ಜಾಸ್ತಿ ಇರ್ಬೋದು. ಇಲ್ಲಿ ನಕಲಿ ಸರ್ಟಿಫಿಕೇಟ್ನ ತಗೊಂಡು ಇಷ್ಟು ಜನ ನೌಕರರಾಗಿದ್ದಾರೆ. ಅದರೊಳಗಡೆ ಇವನು ಒಬ್ಬ ಗಣೇಶ, ಇನ್ನೊಬ್ಬ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗಕ್ಕೆ, ಚಿಕ್ಕಮಂಗ್ಳೂರಿಗೆ. ಅವನು ಸಿದ್ದಪ್ಪ ಅಂತ, ಅವನದು ತಾಳಿಕಟ್ಟೆನೆ. ಇವತ್ತು ಅಡುಗೆ ಸಹಾಯಕರು, ಕಳೆದ ಬಾರಿ ಅಡುಗೆ ಸಹಾಯಕರನ್ನಾಗಿ ನೇಮಕ ಮಾಡಿದೆ ಸರ್ಕಾರ, ಅಲ್ಲೂ ಕೂಡ ತಾಳಿಕಟ್ಟೆಯವರಿದ್ದಾರೆ. ಇದು ದೊಡ್ಡ ಜಾಲ. ಅವ್ರಿಗೇನಂದರೆ ಉದ್ಯೋಗ ತಗೋಬೇಕು, ನಕಲಿ ಸರ್ಟಿಫಿಕೇಟ್ ತಗೋಬೇಕು, ಮಾಡಿಸ್ಬೇಕು. ಆ ನಕಲಿ ಸರ್ಟಿಫಿಕೇಟ್ ಮಾಡಿಸೋಕ್ಕೆ 4-5 ಲಕ್ಷ ಇನ್ವೆಸ್ಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಇವರು ಈ ಥರ ಅಕ್ರಮವಾಗಿ ಇಲಾಖೆಗೆ ಬಂದರೆ ಸಾರ್ವಜನಿಕರ, ಬಡವರ, ಅಮಾಯಕರ ಕೆಲಸ ಮಾಡ್ತಾರೆ, ರೈತರ ಕೆಲಸ ಮಾಡ್ತಾರೆ ಅವರು. ಯಾಕೆ ಈ ತಾಲೂಕು ಆಡಳಿತಕ್ಕೆ ಇದು ಅರ್ಥ ಆಗಿಲ್ಲ? ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ, ತಾಲೂಕು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಅವ್ರನ್ನ ಇನ್ನೂ ಆಯಕಟ್ಟಿನ ಜಾಗದಲ್ಲೇ, ಈಗ ಆಲ್ರೆಡಿ ದುಡ್ಡು ವಸೂಲಿ ಮಾಡ್ತಾರೆ, ಲ್ಯಾಂಡ್ ತೋರಿಸೋದು ಜಾಗ ಇದೆ ನೋಡ್ಕೊಂತ, ಅದಕ್ಕೆ ಮಾರ್ಕ್ ಮಾಡೋದು, 4 ಲಕ್ಷ 5 ಲಕ್ಷ ದುಡ್ಡು ಇಸ್ಕೊಳ್ಳೋದು, ಖಾತೆ ಮಾಡೋದು ಮಾಡ್ತಾ ಇದ್ದಾರೆ. ಇದು ಗಂಭೀರ ಆರೋಪ ಮಾಡ್ತಾ ಇದ್ದೀನಿ ಅಂತಂದರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಏನು ಮಾಡ್ತಾ ಇದ್ದೀನಿ? ಇದೇ ಮಾಡ್ತಾ ಇದೆಯಾ? ನೋಡಿ, ಸಾವಿರಾರು ಎಕರೆ ಜಮೀನು ಹೋಗಿದ್ದಿಲ್ಲ, ಅವಾಗಲೂ ಕೂಡ ಈ ತಾಲೂಕಲ್ಲಿ ಹೋರಾಟ ಆಗಲಿಲ್ಲ. ಹೆಂಗ ಹೋಯ್ತಿದ್ದು ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕು ಆಡಳಿತಕ್ಕೆ. ನಾನು ಇದೇ ಊರಿನವನು, ಇದೇ ತಾಲೂಕವನು. ನಿಮ್ಮ ಆಟ, ತಾಲೂಕು ಆಡಳಿತದ ಆಟ ನಡೆಯಲ್ಲ. ನಾನು ಇಲ್ಲೇ ಉಳ್ಕೊಂಡು ಕೆಲಸ ಮಾಡ್ತೀನಿ, ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ದಂಡಾಧಿಕಾರಿಗಳು ಶಾಮೀಲಾಗಿದ್ದಾರಾ? ಇನ್ಯಾರು ಶಾಮೀಲಾಗಿದ್ದಾರೆ ಈ ನಕಲಿ ವಿಎಗಳ ಜೊತೆನಲ್ಲಿ? ಹೆಂಗೆ ಹೋಯ್ತು 1000 ಎಕರೆ ಜಮೀನು? ಆ ತಹಸೀಲ್ದಾರ್ನ ಬಂಧಿಸಬೇಕಾಗಿತ್ತು, ಅವನೇ ತಾನೇ ಅಪ್ರೂವಲ್ ಕೊಡೋದು ಪಹಣಿ ಮಾಡೋಕ್ಕೆ ಫೈನಲ್ಲು. ಆತ ನನಗೆ FIR ಆಗಿಲ್ಲ. ಯಾರೋ D ಗ್ರೂಪ್ ಅವರು 2nd ದರ್ಜೆ ನೌಕರರ ಮೇಲೆ FIR ಹಾಕ್ಬಿಟ್ಟು ನೀವು ಕೈ ತೊಳ್ಕೊತೀರಲ್ಲ, ಮಾನ ಮರ್ಯಾದಿಲ್ವ ನಿಮಗೆ? ಸಾರ್ವಜನಿಕರು ತೆರಿಗೆ ದುಡ್ಡು, ಸಾರ್ವಜನಿಕರು ಗೋಮಾಳ ನೀವು ಖಾತೆ ಮಾಡ್ತೀರಿ, ಗೋಮಾಳ ಅಂತ ಯಾಕೆ ಬಿಟ್ಟಿದೆ ಸರ್ಕಾರ? ಗೋವುಗಳಿಗೆ ಹುಲ್ಲು ಮೇಯಕ್ಕೆ, ತಿರುಗಾಡ್ಲಿಕ್ಕೆ, ಅವಕ್ಕೆ ಓಡಾಡಲಿಕ್ಕೆ ಜಾಗ ಮಾಡಿಕೊಟ್ಟಿದೆ ಗೋಮಾಳ ಅಂತ. ಇದನ್ನು ಖಾತೆ ಮಾಡ್ತೀರಿ ನೀವು? ಇದಕ್ಕೆ ಕೇಳೋಕ್ಕೆ ದಾತ್ರಿಲ್ಲ ಯಾರು? ನಾವು ಇವ್ರು ನಕಲಿ ವಿಎಗಳಿದ್ದಾರೆ, ಇವರಿಂದ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ, ಇವ್ರನ್ನ ವಜಾ ಮಾಡಿ ಅಂದರೆ ವಜಾ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಿ ನೀವು? ಯಾಕೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಅವ್ರು ಕಂಡ್ರೆ ನಿಮಗೆ ಭಯನಾ? 5-6 ಜನ ನಕಲಿ ವಿಎಗಳಿದಾರಲ್ಲ, ಅವ್ರು ಕಂಡ್ರೆ ನಿಮಗೆ ಭಯನಾ? ಯಾಕೆ ಅವ್ರನ್ನ ಇಟ್ಕೊಂಡಿದ್ದೀರಿ? ಮತ್ತು ನಾವು ಯಾವ ಥರ ಹೋರಾಟ ಮಾಡಬೇಕು? ಇದೇ ಲಾಸ್ಟು. ನಾಳೆಯಿಂದ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ನಾವು ಬಿಡಲ್ಲ. ನಮ್ಮ ಸಂಘಟನೆ, ಹಲವಾರು ದಲಿತ ಪರ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ, ದಲಿತ ಸಂಘಟನೆಗಳು ನಮ್ಮ ಜೊತೆ ಇದ್ದಾವೆ. ಇವತ್ತು ಸ್ಯಾಂಪಲ್ಲು ಇಡೀ ಅವರೆಲ್ಲರೂ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ್ಯಾವ ಸರ್ಕಲಲ್ಲಿ ಕೆಲಸ ಮಾಡ್ತಾರೆ, ಆ ಗ್ರಾಮದ ರೈತರು ಇಲ್ಲಿಗೆ ಬರ್ತಾರೆ ಹೋರಾಟಕ್ಕೆ. ಇಲ್ಲೇ ಎಲ್ಲ ಪ್ರಜ್ಞಾವಂತ ಹೋರಾಟಗಾರರು ಹೋರಾಟಕ್ಕೆ ಬರ್ತಾರೆ. ನೀವು ಕಿಕ್ಔಟ್ ಮಾಡಬೇಕು ಅವ್ರನ್ನ. ಅವರಿಂದ ತೆರಿಗೆ ಹಣನ ಸಂಬಳ ಕೊಟ್ಟಿದ್ದೀವಲ್ಲ, ಅದನ್ನು ವಸೂಲಿ ಮಾಡಬೇಕು. ಅವರು ಏನು ಹೇಳಿದೆ ತಾಳಿಕಟ್ಟೆ ಅಂತ, ಈ ಸರ್ಕಾರ ಇದನ್ನ ಗಂಭೀರವಾಗಿ ಗಮನಿಸಬೇಕು. ಆ ತಾಳಿಕಟ್ಟೆ ಅನ್ನೋ ಗ್ರಾಮ ಫುಲ್ ಫ್ರಾಡ್ ಮಾಡಿಕೊಂಡು ನೌಕರಿಗೆ ಗಿಟ್ಟಿಸ್ಕೊಂಡಿರೋ ಸಾಧ್ಯತೆಗಳು ಹೆಚ್ಚಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಇಲಾಖೆಯ ದಾಖಲಾತಿ ನನ್ನ ಹತ್ರ ಇದೆ. ಏನು
ಈ ನಕಲಿ ಅಂಗವಿಕಲರದ್ದು. ಇದನ್ನೆಲ್ಲನೂ ಗಂಭೀರವಾಗಿ ಪರಿಗಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ತೆಗೆದುಹಾಕಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತೀನಿ. ನಿಮ್ಗೆ ಎಷ್ಟು ದಿನ ಟೈಮ್ ಬೇಕು ಹೇಳಬೇಕು. ತಹಸೀಲ್ದಾರ್ ಸಾಹೇಬ್ರೆ, ಯಾವತ್ತು ವಜಾ ಮಾಡ್ತೀರಿ ಅಂತ ಹೇಳಬೇಕು. ವರದಿ ತರುಣ್ ಕುಮಾರ್, ಚಾವಣಿ ನ್ಯೂಸ್, ಮಂಡ್ಯ.